ಸತತ 517 ದಿನಗಳಿಂದ ಹೋರಾಟವನ್ನು ಏನು ನಮ್ಮ ಈ ಭಾಗದ ರೈತರು ಮಾಡ್ತಾ ಇದ್ದಾರೆ. ಜೆಡಿಎಸ್ ಪಾದಯಾತ್ರೆ ಎರಡನೇ ದಿನವೂ ಕೂಡ ಭರ್ಜರಿಯಾಗಿ ಸಾಗ್ತಾ ಇದೆ. ಬೆಂಗಳೂರು ಮುಖ್ಯ ರಸ್ತೆಯಲ್ಲಿ ಫ್ರೀಡಂ ಪಾರ್ಕ್ ನತ್ತ ಧಾವಿಸ್ತಾ ಇದ್ದಾರೆ. ಇವತ್ತು 17 ಕಿಲೋಮೀಟರ್ ಪಾದಯಾತ್ರೆ. 17 ಕಿಲೋಮೀಟರ್ ಪಾದಯಾತ್ರೆಯಲ್ಲಿ ಜೆಡಿಎಸ್ ಹಳೆ ಮೈಸೂರು ಭಾಗದ ಎಲ್ಲ ಜೆಡಿಎಸ್ ಮುಖಂಡರುಗಳು ಕೂಡ ಇವತ್ತು ಪಾಲ್ಗೊಂಡಿದ್ದಾರೆ. ನಾಯಕರುಗಳಿದ್ದಾರೆ, ಅವರು ಮಾತಾಡಿಸ್ತಾ ಹೋಗ್ತೀನಿ. ಗುಬ್ಬಿ ನಾಗರಾಜ್ ಅವರು ಜೆಡಿಎಸ್ ಮುಖಂಡರು. ಎಸ್ ಸರ್, ಹೇಗಿದೆ, ಹೇಗೆ ಸಾಗ್ತಾ ಇದೆ ನಿಮ್ಮ ಹೋರಾಟ, ಹೇಗೆ ಸಾಗ್ತಾ ಇದೆ ಪಾದಯಾತ್ರೆ? ಇವತ್ತಿನ ದಿನ ಪಾದಯಾತ್ರೆ ಎರಡನೇ ದಿನ ನಡೀತಾ ಇದೆ. ಸತತ 517 ದಿನಗಳಿಂದ ಹೋರಾಟವನ್ನ ಏನು ನಮ್ಮ ಈ ಭಾಗದ ರೈತರು ಮಾಡ್ತಾ ಇದ್ದಾರೆ. ಇಡೀ ರಾಜ್ಯದಿಂದ ಏನು ಇವತ್ತು ರೈತ ಮುಖಂಡರುಗಳು ಬಂದಿದ್ದಾರೆ. ಲಕ್ಷಾಂತರ ಜನ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ. ನಾವು ರಕ್ತ ಬೇಕಾದ್ರೆ, ಪ್ರಾಣವನ್ನ ಬೇಕಾದ್ರೆ ಕೊಡ್ತೀವಿ, ಭೂಮಿಯನ್ನ ಕೊಡಲ್ಲ ಅಂತ ಈ ಭಾಗದ ರೈತರುಗಳು ಏನು ಹೊರಟಿದ್ದಾರೆ. ಆದರೂ ಸಹ ಈ ಮಂಡ್ಯ ಸರ್ಕಾರ ಕೇಳ್ದಲೇನೆ ಬಿಡದಿ ಟೌನ್ಶಿಪ್ ನ ಮಾಡ್ತೀವಿ ಅಂತ ಏನು ಹೊರಟಿದ್ದಾರೆ. ಅದು ಖಂಡಿತ ಇದು ಫಲ ಕೊಡಲ್ಲ. ಮುಂದಿನ ದಿನಗಳಲ್ಲಿ ಈ ಸರ್ಕಾರಕ್ಕೆ ಖಂಡಿತ ಅವ್ರ ಗುಂಡಿನ ಅವರೇ ತೋಡ್ಕೋತಾರೆ. ಯಾವುದೇ ಸರ್ಕಾರಗಳು ರೈತರ ವಿರುದ್ಧವಾಗಿ ಬದುಕಿದ್ದ ಸರ್ಕಾರ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಯಾವುದೇ ಕಾರಣಕ್ಕೂ ನಾವು ರೈತರ ಪರವಾಗಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ. ಬಿಡದಿ ಟೌನ್ಶಿಪ್ ನ ಮಾಡ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಇವತ್ತು ಏನು ಬೃಹತ್ ಪಾದಯಾತ್ರೆ ನಡೀತಾ ಇದ್ದಾರೆ. ನಾವು ಸಹ ಅನೇಕ ರೈತರುಗಳು ಈ ಸಂದರ್ಭದಲ್ಲಿ ಭಾಗವಹಿಸಿದೀವಿ. ಸರ್, ನಿಮ್ ಪಕ್ಷದ ಪ್ರಾಡಕ್ಟ್ ಬಾಗಡಿ ಬಾಲಕೃಷ್ಣ ಅವರು, ಅವರೇ ಇದರ ರೂವಾರಿ. ಅವ್ರಿಗೆ ಏನ್ ಹೇಳಕ್ ನೋಡಿ, ನಮ್ಮ ಪಕ್ಷದ ಪ್ರಾಡಕ್ಟ್ ಅಂತ ತಾವೇನು ಹೇಳ್ತಿದ್ದೀರಾ, ಅದು ಜನಗಳ ಪ್ರಾಡಕ್ಟ್. ಇಡೀ ರಾಜಕೀಯ ಜನಗಳಿಗೋಸ್ಕರ ನಾವು ಇರಬೇಕು. ಜನಗಳ ವಿರುದ್ಧ, ರೈತರ ವಿರುದ್ಧವಾಗಿ ಹೋದ್ರೆ ಯಾವುದೇ ಮಿನಿಸ್ಟರ್ ಇರ್ಬೋದು, ಯಾವುದೇ MLA ಇರ್ಬೋದು, ಯಾವ ಸರ್ಕಾರನೇ ಬದುಕದಲ್ಲ ಅದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಸರ್, ಥ್ಯಾಂಕ್ ಯು ಸರ್. ಮಹಿಳಾ ನಾಯಕರು ಕೂಡ ನಮ್ಮೊಂದಿಗಿದ್ದಾರೆ. ಅಮ್ಮ, ಏನ್ ಹೇಳ್ತೀರಿ, ಹೆಜ್ಜೆ ಆಗ್ತಾ ಇದ್ದಾರೆ? ಸರ್, ನಾನು ಬಿಡದಿ ಬಗ್ಗೆ ಮಾತಾಡ್ತೀನಿ ಸ್ವಲ್ಪ. ಬಿಡದಿಲಿ ಯಾರು ಜಾಸ್ತಿ ವ್ಯವಹಾರರು, ಜಾಸ್ತಿ ಎಕರೆಗಳನ್ನ ಮಡಿಕೊಂಡಿರೋರು ರೈತರು ಯಾರು ಇಲ್ಲ. ಒಂದು 20 ಗುಂಟೆ, ಒಂದು ಅರ್ಧ ಎಕರೆ, 1 ಎಕರೆ ಇರೋವ್ರೆ. ಆ ರೈತರು ಭೂಮಿನ ಕಿತ್ಕೊಂಡು ಏನು ಮಾಡೋಕ್ಕಾಗಲ್ಲ. ಈಗ ನಾವು ಆ ಭೂಮಿಯಿಂದನೇ ಎಲ್ಲ ತರಕಾರಿ, ಹಣ್ಣು, ಹಾಲು, ಹಂಪ್ಲೆಗಳು, ಹಸುಗಳು ಸಾಕೊಂಡು ಬೆಂಗಳೂರಿಗೆ ಆಹಾರ ಸೇವೆಗೆ ಅದು ಫಲವತ್ತಾಗಿ ನೀಡ್ತಾ ಇದೆ. ಈಗ ಅದನ್ನೇ ಕಿತ್ಕೋತೀವಿ ಅಂದ್ರೆ ಈಗ ಅದ್ರ ಬಗ್ಗೆ ನಮ್ಗೆ ಮುಜುಗರ ಆಗ್ತದೆ. ನಾನು ಒಬ್ಬ ರೈತ ಮಹಿಳೆಯಾಗಿ ನಾನು ಈ ರೈತ ಸರ್ಕಾರಕ್ಕೆ ಏನ್ ಹೇಳ್ತೀರಿ? ಡಿ ಕೆ ಸರ್ಕಾರಕ್ಕೆ ಏನ್ ಹೇಳ್ತೀರಿ? ಡಿ ಕೆ ಸರ್ಕಾರ ಮೋಸ ಮಾಡ್ತಾ ಇದೆ ಸರ್. ಡಿ ಕೆ ಸರ್ಕಾರ ತುಂಬಾ ಮೋಸ, ಅನ್ಯಾಯ ಮಾಡ್ತಾ ಇದೆ. ಯಾಕೆ ರೈತ ಬಾಂಧವರಿಗೆ ಬೆಂಗಳೂರ ಇಡೀ ಕುಟುಂಬ ಜೀವನನೆಲ್ಲ ಸಾಗಿಸ್ತಾ ಇರೋದು ಬಿಡದಿ. ಬದುಕು ಕಿತ್ಕೊಳ್ತಾ ಇದೆಯಾ, ಏನ್ ಮಾಡ್ತಾ ಇದೆ? ಬದುಕು ಕಿತ್ಕೊತಾ ಇದೆ ಅಂತ ಅನ್ನಿಸ್ತಾ ಇದೀವಿ ಸರ್. ನಮ್ಗೆ ಅನ್ನಿಸ್ತಾ ಇದೆ ನಮ್ಮ ಬದುಕಿನ ನಾವೇ ಕೊಟ್ಬಿಡ್ತಾ ಇದೀವಿ, ಇಲ್ಲ ಅವ್ರ ಕೈನಿಂದ ಕಿತ್ಕೊತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಈಗ ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬೆಂಗಳೂರು ಜೀವನ ಅಂಶ ಎಲ್ಲ ನಡೀತಾ ಇದೆ. ಬೆಂಗಳೂರು ಬಿಡದಿ ಫಲವತ್ತಾದ ಭೂಮಿಯಿಂದ ತರಕಾರಿ, ಹಣ್ಣುಗಳು, ಹಾಲುಗಳು, ಅದನ್ನೆಲ್ಲ ಹಸುಗಳು ಸಾಕಿ ಎಲ್ಲ ಕೊಡ್ತಾ ಇರೋದೇ ಬಿಡದಿ ಫಲವತ್ತಾದ ಭೂಮಿಯಿಂದನೇ. ಅದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಇದು ಕಾಂಗ್ರೆಸ್ ಡಿ ಕೆ ಅವ್ರ ಹತ್ರ ಇದನ್ನ ಮೋಸ ಮಾಡ್ತಾವ್ರೆ ಅಂತ ನನ್ನ ಅನಿಸಿಕೆಗೆ ಹೇಳ್ತಾ ಇದ್ದೀನಿ ಸರ್. ಈ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಮೋಸ ಮಾಡ್ತಾ ಇದೆ, ಬಡವರಿಗೆ ಮೋಸ ಮಾಡ್ತಾ ಇದೆ, ಭೂಮಿಯನ್ನ ಉಳ್ಳವರ ಭೂಮಿಯನ್ನ ಕಿತ್ಕೊಳ್ತಾ ಇದೆ. ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನುವ ಧ್ಯೇಯವನ್ನ ಇಟ್ಕೊಂಡು ಇವತ್ತೇನು ಪಾದಯಾತ್ರೆಯನ್ನ ಹೊರಟಿದ್ದಾರೆ. ಎಲ್ಲರ ಮಾತು ಕೂಡ ಒಂದೇ ಆಗಿದೆ, ಎಲ್ಲರ ಅಭಿಪ್ರಾಯ ಒಂದೇ ಆಗಿದೆ. ನಮ್ಮ ಭೂಮಿಯನ್ನ ನಾವು ಕೊಡಲ್ಲ, ಯಾವ ಕಾರಣಕ್ಕೂ ಕೂಡ ನಮ್ಮ ಭೂಮಿಯನ್ನ ಕೊಡಲ್ಲ ಅಂತ ಈ ಹೋರಾಟವನ್ನ ಮುಂದುವರಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ನಂದೀಶ್ ಜೊತೆ ಜಗದೀಶ್, ಟಿವಿ, ಬೆಂಗಳೂರು.